ಏನು ಮಾಡಕತ್ತಾಳ ಪಾಪು? ಮಾಮಾರ ಆಟ ಆಡ್ಸಕತ್ತಾರ. ಮುಗಿದು ಹೋತು ಇವ್ರಿಗೆ ಅಂಕರು ಮಕ್ಳು ಅಂದ್ರೆ ಅಷ್ಟಿಷ್ಟ. ಇನ್ನೇನು ಏನೂ ನೆನಪಾಗಂಗಿಲ್ಲ ನೋಡು ಅವ್ರಿಗೆ. ನನಗಂಕರು ಭಾಳ ಖುಷಿ ಆಯ್ತು. ಅತ್ತಿ ನೀನು ಒಪ್ಕೊಂಡಿದ್ದೆ. ಎಲ್ಲಿ ಒಪ್ಕೊಂಡಾರ ಬಿಡಕ್ಕ, ಮಾಮಾರು ಮತ್ತು ದೊಡ್ಡಮ್ಮರು ಮಾತಾಡಿದ್ದಕ್ಕೆ ಸುಮ್ಮನೆ ನಿರ್ವ ಇಲ್ದ ಹ್ಞೂ ಅಂತ ಒಪ್ಕೊಂಡಾರಷ್ಟೆ. ಅಷ್ಟೇ ಒಪ್ಕೊಂಡಾರಲ್ಲ, ಮುಂದೊಂದು ದಿನ ನೋಡಕ್ಕಂತೆ ನಿನ್ನೂ ಒಪ್ಕೋತಾರ, ಪಾಪುನೂ ಒಪ್ಕೋತಾರ, ತನ್ನ ಮೊಮ್ಮಗಂತೆ ಸಸಿ ಅಂತೆ ನಿನ್ನೂ ಒಪ್ಕೊಂತಾರ. ಅಲ್ಲ ಮನೆ ಒಳಗೆ ಬಿಟ್ಕೊಂಡಾರ ಅಂದ್ರೆ ಮುಂದೆ ಒಪ್ಕೊಳಂಗಿಲ್ಲನ, ಒಪ್ಕೊಂತಾರ. ರೇಣಕ್ಕ ನೋಡುವ, ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡ. ನಮ್ಮ ಏನಿ ಹಂಗೆ. ಸ್ವಲ್ಪ ದಿನ ನೀನು ಸುಮ್ಮನೆ ಇದ್ಬಿಡು. ಮುಂದೆ ತಾನ ಹೊಂದ್ಕೊಂಡಕ್ಕ ನೋಡು. ಈಗ ಮನೆಯೊಳಗೆ ಬರಲಿ ಅಂತಂದು ಹೌದಿಲ್ಲ. ಮುಂದೂ ಸಸಿ ಅಂತ ಒಪ್ಕೊಂತಾಳ, ಹಂಗೆ ನಿನ್ನ ಮಗನೂ ತಂದು ಮೊಮ್ಮಗಂತೂ ಒಪ್ಕೊಂತಾಳ. ಒಂದು ಸ್ವಲ್ಪ ದಿನ ಟೈಮ್ ಕಳೀತೈತೆ ಅಷ್ಟ, ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ಆದರೆ ಇನ್ನೊಂದು ಮಾತವ, ಏನಾರ ಅಂದ್ರೆ ಸುಮ್ಮನೆ ಮುಕ್ಳಿ ಹಿಂದಿನ ಗಾಡಿ ಮಾಡ್ಕೊಂಡು ಸುಮ್ಮಿದ್ಬಿಡು. ತಾ ಹೇಳ್ದಂಗೆ ನಡಿಲಿಲ್ಲ ಅಂತೇಳಿ ಒಂದಿಟ್ಟು ಸಿಟ್ಟು ಮಾಡ್ಕೊಂಡಾರ. ಸಿಟ್ಟು ಕಡಿಮೆ ಆಗೋ ಮಟ್ಟ ನೀನು ಒಂದಿಟ್ಟು ಸುಮ್ಮಿದ್ಬಿಡು. ನಾನು ರೇಣುಗೆ ಅದನ್ನೇ ಹೇಳಕತ್ತಿದ್ದೆ. ಆದರೂ ದೊಡ್ಡಮ್ಮ, ನೀವಿದ್ದಲ್ಲೇ ಜವಾನ ಇರಂಗಿಲ್ಲ. ಅದು ಹೆಂಗಾರ ನೀವು ಬಗೆಹರಿಸ್ತೀರೇನ್ರಿ ನೀವು? ಏನವ ಅವ್ರವ್ರು ಹೆಂಗಿರ್ತಾರ ಹಂಗೆ ಗೋಪು ಬಿಡ್ಬೇಕು ಪರ್ವ. ಈಗ ನೋಡು, ಒಂದು ಎತ್ತು ಏರಿಗೆ ಇರ್ತತಿ, ಕ್ವಾಣ ನೀರಿಗೆ ಇಳಿತೈತಿ ಅನ್ನೋ ಹಂಗೆ ಮಾಡಬಾರ್ದು. ಅವ್ರ ಸ್ವಭಾವ ಹೆಂಗಿರ್ತಾವ ಅಂತೇಳಿ ಅರ್ಥ ಮಾಡಿಕೊಂಡು ನಿನ್ನಂಗೆ ಅಂತ ಹೇಳಿಬಿಡ್ಬೇಕ. ಹಿಂದೆಗಡೆ ಹಿಡಿತು ಸಿಗ್ತತಲ್ಲ, ಅವಾಗ ಹಿಡ್ತಿ ಇಟ್ಕೊಂಡು ಮಾತಾಡಿಬಿಡ್ಬೇಕು ಅಷ್ಟೇ. ಅದ್ರಾಗ ಏನೈತಿ ಬಿ? ನಿಮ್ಮಂಗೆ ಆಗಂಗಿಲ್ರಿ. ನೀವು CM ಸತ್ಯಕರ ಅಲ್ಲಾಡ್ಸಿ ಬರ್ತೀರಿ ನೀವು. ನಿಮ್ಮ ನೀರು ನಮ್ದು ಅಲ್ ಬಿಡ್ರಿ. ಹಂಗಲ್ಲವ, ಅದು ಎಲ್ಲರಿಗೂ ಇರ್ತತಿ. ಆದ್ರೆ ಮಾತಾಡ್ಬೇಕಷ್ಟ. ಏನು ಹಿಂಜರಿಕೆ ಮಾಡ್ಕೊಂತೀವಿ. ಇವ್ವ ಎಲ್ಲಿ ಮಾತಾಡೋದು ಬಿಡ ಇವ್ವ, ಏನಾರು ಅಂದ್ಗಿಂದಾರ ಬಿಡ ಇವ್ವ ಅಂಥೇಳಿ ಹಿಂಜರಿತೀವಲ್ಲ, ಅದ ನಾವು ಮಾಡೋ ದೊಡ್ಡ ತಪ್ಪು. ಆ ಹಿಂಜರಿಕೆಯಿಂದ ನಾವು ಹಿಂದೆ ಉಳಿದು ಬಿಡ್ತೀವಿ. ಹೆಣ್ಮಕ್ಳ ಹತ್ರ ಧೈರ್ಯ ಇರಬೇಕು, ಧೈರ್ಯದಿಂದ ಮಾತಾಡಬೇಕು. ಅದ್ರಾಗ ಏನೈತ್ವಿ? ತಪ್ಪು ಮಾಡಿಲ್ಲ ಅಂತಂದ್ರೆ ಯಾವಂಗೆ ಯಾಕೆ ಹೆದರ್ಬೇಕು? ದೇವ್ರಿಗೆ ಸತ್ಯಕರ ಹೆದರಬಾರ್ದು. ಅದೇನವ, ಇನ್ನು ಹತ್ಕೊಂತ ಅಡ್ಡಾಡುವಂಗಿಲ್ಲ, ನಕ್ಕೊಂತ ಇರು ನೀನು. ನೀನು ಒಂದು ಒಳ್ಳೆ ಕಾಲ ಬರ್ತತಿ. ನಮ್ಮ ವೈನಿ ನಿನ್ನ ಒಪ್ಕೊಂತಾಳ, ಸ್ವಲ್ಪ ದಿನ ಕಾಯಿ ಅಷ್ಟ. ಇನ್ನೊಂದು ಹೇಳ್ಬೇಕಂತೇ ಬಂದೆ, ಬರೀ ಮಾತಿನ ಗದ್ದಲ ನೆನಪ ಹಾರಿಬಿಟ್ಟು ನೋಡಿಲ್ರಿ ಏನಕ್ಕ, ನಮ್ಮ ವೈನಿ ನಿನ್ನ ಮಾತಾಡ್ಸ್ಲಿಕ್ಕಂದ್ರೂ ನೀ ಸುಮ್ಮಿರ್ಬೇಡ. ಅಯ್ಯೋ ಅವ್ರ ನಾನು ಮಾತಾಡ್ಸಿಲ್ಲ ನೋಡು ಅಂತೇ ಸುಮ್ಮಿರಕ್ಕೆ ಹೋಗ್ಬೇಡ. ಹೋಗಿ ಅತ್ತಿ ಚಾ ತಗೋರಿ, ಅತ್ತಿ ನಾಷ್ಟ ಮಾಡಿರಿ, ಅತ್ತಿ ಏನು ಬೇಕು ಅಂತೇಳಿ ಬೆನ್ನು ಹೊತ್ತು ಆಕೆ ಮಾತಾಡ್ಸ್ಲಿಕ್ಕಂದ್ರೂ ಮಾತಾಡ್ಸು ಹುಡುಗಿನ. ಆಕೆ ಮುಂದೆ ಇಳಿಸಿ ಹೋಗಿ ನೀನು. ಒಂದಿನ ಸುಮ್ಮಿರ್ತಾ, 2 ದಿನ ಸುಮ್ಮಿರ್ತಾ, ಒಂದಿಲ್ಲ ಮತ್ತೆ ತಾನ ಮಾತಾಡ್ತಾ, ಒಂದಿನ ನಾ ಹೇಳೋದಷ್ಟು ಮಾಡಿ. ಬದಗನ ಏನಾರ ಅಂದ್ರಿ ಅದ ಒಂದು ಹೆದರಿಕೆ ನನಗೆ. ಹೆದರಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ, ಹೆದರಕ್ಕೆ ಹೋಗ್ಬೇಡ, ಸುಮ್ಮ ನಾ ಹೇಳೋದಷ್ಟು ಮಾಡಿ. ದಡಮ್ಮ, ನಿಮ್ಮ ಜಂಪರು ಹೊಲಕ್ಕೆ ಹಾಕಿ ಬಂದೀನಿ. ಅವು ಇವನ್ನ ಏನಪ್ಪ ವರ್ಕ್ ಮಾಡಕ್ಕೆ ಕೊಟ್ಟೀನಿ ನೋಡ್ರಿ. ನಮ್ಗೆ ಅವೆಲ್ಲ ಬರೋಬ್ಬರಿ ಆಗಂಗಿಲ್ವ? ನಮ್ಗೆ ಸಾದಾ ಜಂಪರ್ ಹಾಕೊಂಡ್ರೆ ಬರೋಬ್ಬರಿ ಆಗುತ್ತೆ. ಅಂಥವೆಲ್ಲ ಹೊಲಿಸ್ಬೇಡವ ಇವ, ನಮ್ಗೆ ಬೇಸಿ ಆಗಂಗಿಲ್ಲ. ನಾ ಹಾಕೊಂಡಂಗಿನ ಇಲ್ಲಿ ಬಿಡ ಅವನ್ನ. ನಿಮ್ಮ ಲಗ್ನದಾಗ ಏನು ಸಾದಾ ಜಂಪರ್ ಹಾಕೊಂಡು ನಿಂದಿರ್ತೀರೇನ? ಹೊಳ ಲಗ್ನ ಹಾಕರ್ನ ಒಮ್ಮೆ ಲಗ್ನ ಆಗೋದಿರುತ್ತೆ. ಸುಮ್ಮಿರಿ, ನಿಮ್ಗೆ ಅವೆಲ್ಲ ಗೊತ್ತಾಗಿಲ್ಲ. ನಾ ಹೇಳ್ದಂಗೆ ನೀವು ಕೇಳಬೇಕು. ನೀವು ಹೇಳ್ದಂಗೆ ನಾವೆಲ್ಲರೂ ಕೇಳಿವಿ ಅಂದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು. ಯವ್ವ ನೀ ಎಲ್ಲಿ ಬಿಡ್ತಿ? ಮಂಡ್ರಿ ಪೀಡ ಹೆಣ್ಮಾಳು ನೀನು. ಏನು ಮಾಡ್ತೀರ ಮಾಡ್ರಿವ, ಆದ್ರೆ ಜಗ್ಮಗ್ ಮಾಡಕ್ಕೆ ಹೋಗ್ಬಿಡ್ರಿವ. ನಾನು ಚಂದ ಕಾಣಂಗಿಲ್ಲ, ಅದು ನನಗೆ ಸೂಟೂ ಆಗಂಗಿಲ್ಲ ಜಗ್ಮಗ್ ಅನ್ನೋದು. ತಗೊಳ್ರಿ. ಚಾಕ ಸಕ್ರಿನ ಹಾಕಂಗಿಲ್ಲ ಬಿಡು ನೀನು. ಇದೇನು ಕಲಗತ್ತಾಗೈತಿ, ನೀರು ಗಟ್ಟಿಗೈತಿ, ಏನು ಹಾಲು ಹಾಕ್ಯೋ ಏನಿಲ್ಲ? ನನಗೆ ಮಂದಿ ಕುಡಿದು ಕಪ್ನ್ಯಾಗ ಕೊಡಬೇಡವ. ನಾ ದೇವ್ರ ಪೂಜಾರಿದ್ದೀನಿ. ಪೂಜಾರಿದ್ರೆ ಕುಡಿದು ಕಪ್ನ್ಯಾಗ ಕುಡಿಬೇಡ ಅಂತಾರ. ನಾವೇನು ಹಂಗೆ ಕೊಟ್ಟಿರ್ತೀವ? ನಾ ತೊಳಗೆ ಕೊಟ್ಟರೆ ಹಂಗಿಲ್ಲ ಅನ್ರಿ ಪೂಜಾರ. ನಿಮ್ಗೆ ಹಂಗೇನಾರು ಇತ್ತಂದ್ರೆ ಬರೋ ಮುಂದಾಗ ನಿಮ್ಗೆ ಒಂದು ಕಪ್ ತೊಗೊಂಬರ್ರಿ, ಅದ್ರಾಗ ನಾ ಚಾ ಹಾಕಿ ಕೊಡ್ತೀನಿ, ಕುಡಿದು ಹಾಳೆ ನಿಮ್ಮ ಬಗ್ಲಾಗ ಇಟ್ಕೊಂಡು ಹೋಗ್ರಿ. ಕೆಟ್ಟ ಹಡಿಪಿ ಹೋದ ನೀವು ಪೂಜಾರಿ, ಬರೋಬ್ಬರಿ ಅಂತ ನೋಡಿ ಸೀನಾ. ಭಾಳ ಮಾತಾಡ್ತಿ ತಗೋ. ಎಲ್ಲಿ ಭಾಳ ಬದತ್ ನಿನಗೆ? ಏನು ಕೊಟ್ಟು ನಡೆಸ್ತೀರ? ಕೊಂಡು ನಡೆಸ್ತೀರ? ನಾ ದುಡಿತೀನಿ, ನಾ ತಿಂತೀನಿ, ಭಾಳ ಬರೋದ್ರಾಗ ಏನೈತಿ? ಭೀಮನ್ ಗೌಡ, ನೀ ಚಾ ಕುಡಿಯಂಗಿಲ್ಲ? ಶಂಕರಪ್ಪ ಇಲ್ವೋ, ನಾನು ಚಾ ಮನ್ಯಾಗ ಬಿಟ್ಟು ಇಲ್ಲಿ ಕುಡಿಯಂಗಿಲ್ಲ. ನಮ್ಗೆ ಶುಗರ್ ಬೇರೆ ಐತಿ. ಹಿಂಗಾಗಿ ನಮ್ಮ ಮನ್ಯಾಗ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರೆ ನಮ್ಮ ಮಕ್ಕಳು ಎಲ್ಲಿ ಚಾ ಕುಡಿಬೇಡ ಅಂತೇಳಿ. ನನ್ನ ಮೊಮ್ಮಕ್ಳು ಅಂಕರು ಸಿಕ್ತ ಬೈತಾರೋ, ವಯಸ್ಸಾದ್ಮ್ಯಾಗ ಚಾ ಭಾಳ ಕುಡಿಬಾರ್ದು. ನಮ್ಮ ಮನ್ಯಾಗೂ ಬೈತಾರ, ಏನ್ ಮಾಡುದು? ಅದು ಚಾ ಚಿಟ ಬಿದ್ದು ಬಿಟ್ಟತಿ, ಒಟ್ಟ ಸಮಾಧಾನ ಆಗಂಗಿಲ್ಲ ಚಾ ಕುಡಿಲಿಕ್ಕಂದ್ರ. ನಾಷ್ಟ ಏನ್ ಮಾಡಿವ? ಖಾರ ಬಾತು, ಕೇಸರಿ ಬಾತು, ಇಡ್ಲಿ, ವಡೆ, ಪುರಿ, ಸಾಗು, ಪಲಾವ್. ಒಂದು ಪ್ಲೇಟ್ ಪುರಿ ಕೊಟ್ಟು ಬಿಡು. ಹಂಗ ವಡ ಒಂದು ಪ್ಲೇಟ್ ಕೊಡು. ಅಲ್ಲೋ, ಇಷ್ಟು ವಯಸ್ಸಾದ ಮೇಲೆ ಎಣ್ಣೆ ಕರ್ದಿದ್ದು ಇಷ್ಟು ತಿನ್ನಬಾರ್ದು. ಮುಂದೆ ತೊಂದರೆ ಆಗುತ್ತೆ ನೋಡು ಆರೋಗ್ಯಕ್ಕೆ. ನಿನ್ನಷ್ಟು ಕಳ್ಸಕ್ ಆಗಂಗಿಲ್ಲಪ್ಪ ಭೀಮನ್ ಗೌಡ. ಯಾವಾಗಿದ್ರು ಸಾಯಬೇಕಾ? ತಿಂದ್ಕೊಂಡು ಸತ್ತು ಹೋದ್ರಾತಪ್ಪ.
ನಮಗೆಲ್ಲ ಇವನು ಪಾಲ್ಸಕ್ಕೆ ಆಗಂಗಿಲ್ಲ ನೋಡು. ಹಂಗಂದ್ರೆ ಹೆಂಗು ನಾಳೆ ಏನ್ಕಿನಾರ ಆಗಿ ನೆಲಪಟ್ಟೆ ಆದ್ರ ಇನ್ನೊಬ್ಬರಿಗೆ ಮೂಲಾಗುದು. ಆರೋಗ್ಯ ನಮ್ಮ ಕೈಯಾಗಿ ಇದ್ದಾಗ ಕಾಪಾಡ್ಕೋಬೇಕು. ಬದುಕಿನ ಮ್ಯಾಗ ಜಿಗುಪ್ಸೆನ ಬಂದ್ಬಿಟ್ಟತಿ. ಏನು ಒಂದು ಮಕ್ಕಳು ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ, ಎಲ್ಲಾರು ಅವ್ರವ್ರ ದಾರಿನ. ಇನ್ನೇನೈತಿ, ನಾವಂತೂ ಮನ್ಯಾಗ ಇದ್ದು ಇಲ್ಲಾರ್ದಂಗ ಹಿರಿಯರ್ ಇದ್ದು ಇಲ್ಲಾರ್ದಂಗ ಆಗ್ಬಿಟ್ಟತಿ. ಹುಟ್ಟಿದ ಹುಳ ಸತ್ಯಕರ ಹಿರಿಯರ್ ಆಗ್ಬಿಟ್ರ ನಮ್ಮ ಮನ್ಯಾಗ. ಯಾರು ನಮ್ದು ಏನು ಕೇಳಂಗಿಲ್ಲ ಇಲ್ಲ. ನಾನ್ ನಮ್ಗೆ ಉಂಡ್ರಿ ಅಂತೂ ಕೇಳಾರಿಲ್ಲ, ತಿಂದ್ರಿ ಅಂತೂ ಕೇಳಾರಿಲ್ಲ. ಮೊದ್ಲೇಕ ನಾನು ಹೇಳ್ತಿದ್ಲಪ್ಪ, ತಿನ್ಸೋದು ಉಣ್ಸೋದು ಮಾಡ್ತಿದ್ನು. ಸ್ವಸ್ಥ ಯಾರಂಕ್ರು ಅಯ್ಯೋ ಈ ತಿನ್ನಬಾ ಮಾವ ಅಂತ ಒಂದೋ ದಿನ ಕರೆಯಂಗಿಲ್ಲ. ಬೇಕಾದ್ರೆ ನಾನಾ ಹೋಗಿ ಊಟ ಕೊಡ್ರವ ಅಂದ್ರೆ ಕೊಡ್ತಾರ, ಇಲ್ಲ ಅಂದ್ರೆ ಇಲ್ಲ. ದಾದ್ನೈ ಪಿರಾದ್ನೈ ಏನಾನಪ್ಪ, ವಯಸ್ಸಾದ್ಮೇಲೆ ಜೋಡಿ ಮೇಗಿರ್ಬೇಕು. ಹೆಂಡ್ರ ಸತ್ತು ಗಂಡ್ರ ಸತ್ತು ಒಂಟಿಗೆ ಜೀವನ ನಡೆಸ್ಬಾರ್ದು. ನಮ್ಮ ಅಕ್ಕಿ ಹೋದ್ಮ್ಯಾಗ ಆಕಿ ಬೆಲೆ ಈಗ ಗೊತ್ತಾಗ್ತತ್ ನೋಡು. ಇಷ್ಟು ಬೈತಿದ್ನಿ ಭೀಮನಗೌಡ ನಮ್ಮ ಅಕ್ಕಿನ. ಆಕಿ ಮುಂದಕ್ಕೆ ಹೋದ್ಮೇಲೆ ಆಕಿ ಬೆಲೆ ಗೊತ್ತಾಗತ್ತತ್ ನನಗ. ಇದ್ದಾಗ ಆಕಿ ಬೆಲೆ ಗೊತ್ತಾಗ್ಲಿಲ್ಲ ನನಗ. ಕಳ್ಕೊಂಡ್ ಮ್ಯಾಗ ಹುಡುಕ್ಯಾಡ ಕಡ್ಡಾಡ್ಬಾರ್ದಪ್ಪ. ಇದ್ದಾಗ ಇಟ್ಕೋಬೇಕು. ಹೊಟ್ಟೆದ ಚೂರು ಅನ್ನಕತ್ತತಿ. ಮುಂಜಾನೆ ಚಾನು ಕುಡ್ದಿಲ್ಲ, ನಾಷ್ಟನೂ ಮಾಡಿಲ್ಲ. ಸ್ವಲ್ಪ ಇಲ್ಲೇ ಏನಾರು ತಿಂದು ಹೋಗ್ತೀನಿ. ಏ ಸೀನಾ, ಓಹೋ ತಿರುಪತಿ ಸಾವುಕಾರ ದಾರಿ ತಪ್ಪಿ ಬಂದಂಗದಿರಿ ನಮ್ಮ ಅಂಗಡಿಗೆ. ಏ ಹಂಗೇನಿಲ್ಲಲೇ. ಹಂಗ ಹೊಂಟಿದ್ನ್ಯಾ, ನಾ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದೆ. ಹೆಂಗೆ ನಡ್ದತಿ ವ್ಯವಹಾರ? ಅಯ್ಯೋ ನಿಮ್ಮಂಗ ಏನ್ ದೊಡ್ಡ ವ್ಯವಹಾರ ರೀ, ನಮ್ದು ಸಣ್ಣ ಪುಟ್ಟ ವ್ಯಾಪಾರ ಅಟ್ಟ. ಓಳೆ ಬಂದಾನಲ್ಲೋ ತಿರುಪತಿ ಚಾನಂದಿಗೆ. ಮಂದಿಗೆಲ್ಲ ಹಂಗಿಸ್ತಿದ್ದ. ಯಾವಾಗ ನೋಡಿದ್ರು ಕಾರ್ನಾಗ ಅಡ್ಡಾಡ್ತಿದ್ದ, ನಡ್ಕೊಂತ ಬಂದಾನ. ಅಯ್ಯೋ ಈ ಭೀಮನಗೌಡ ಇಲ್ಲೇ ಕುಂತಾನ. ಇವ್ನ ಇದ್ರಿಗೆ ಹೆಂಗೆ ಚಾ ಕುಡಿಯೋದು? ನಾ ಇದನ್ನ ನೋಡ್ಕೊತ ಕೂತ್ನ ಹೊಟ್ಟಿಗೆ. ನಿನ್ನೆ ಏನೂ ತಿಂದಿಲ್ಲ ನಾನು, ಹೊಟ್ಟೆಲ್ಲ ಹಸ್ತತಿ. ಏನಾರು ಯಾಕಾಗಲ್ಲ ಒಂದು ಪ್ಲೇಟು ಏನಾರು ತಿಂದ ಹೋಗ್ತೀನಿ. ಏನಾಯ್ತು ನಾಷ್ಟ? ಎಲ್ಲ ಐತ್ರಿ, ಆದ್ರ ನೀವು ತಿನ್ನುವಂಥದ್ದು ನಮ್ಮ ಅಂಗಡಿಯಾಗಿಲ್ರಿ. ನೀವು ದೊಡ್ಡ ಮಂದ್ಯ, ನೀವು ತುಪ್ಪದಾಗ ಕೈ ತೊಳೆದು ತುಪ್ಪದಾಗ ಒಗ್ಗರಣೆ ಕೊಟ್ಟು ತಿನ್ನೋರು, ಅಂಥದ್ದು ನಮ್ಮ ಅಂಗಡಿಯಾಗಿಲ್ರಿ. ಕ್ಷಮಿಸ್ಬೇಕು. ಅಲ್ಲಿ ಮುಂದೆ ಯಾವ್ದಾರ ಅಂಗಡಿಯಾಗ ಇದ್ರೆ ಹೋಗಿ ಅಲ್ಲೇ ತಿಂದು ಬರ್ರಿ. ಅವನು ಹೆಂಗಂತ ನೋಡು. ಅದು ಭೀಮನಗೌಡ ಇಲ್ಲೇ ಕುಂತಾನ, ಬೇಕಂತ ಮಾತಾಡ್ತಾನೆ. ಹೊಟ್ಟೆ ಬೇರೆ ಹಸ್ತಿತ್ತು, ತಿನ್ಬೇಕಂತ ಬಂದ್ರೆ ಈ ನನ್ನ ಮಗ ನೋಡಿದ್ರೆ ಹಿಂಗತಿ ಮಾತಾಡ್ತಾನೆ. ಏನೋ ಇರ್ಲಿ, ನೋಡೋಣ ಟೇಸ್ಟು ಚಲೋ ಇರ್ತತಿ ಅಂತೇಳಿ ಮಂದಿ ಎಲ್ಲ ಹೇಳ್ತಾರ. ನೋಡೋಣ ಅಂತ ಬಂದ್ರೆ ಏನು ಹಿಂಗತಿ ಮಾತಾಡ್ತಿ? ಬಂದ ಗಿರಾಕಿನ ಹಿಂಗ ನಡೆಸ್ತಾನದನ? ನಮ್ಮ ಅಂಗಡಿ ಬರೋರು ಎಲ್ಲರೂ ಬಡವ್ರ, ಹಿಂಗಾಗಿ ಇದು ಬಡವ್ರು ಚಾದ ಅಂಗಡಿ. ಶ್ರೀಮಂತರ ಚಾದ ಅಂಗಡಿ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಮ್ಮ ಅಂಗಡಿಯಾಗ ಏನೂ ಇಲ್ಲ. ನೀವು ದೊಡ್ಡರ ಅಂಗಡಿಗೆ ಹೋಗ್ರಿ. ಯಾವ ನನ್ನ ಮಗಲಿ ಈ ಊರಾಗ ಇದೊಂದು ಚಾದ ಅಂಗಡಿ. ಇವನು ನೋಡಿದ್ರೆ ಹಿಂಗತಿ ಅಂದ. ಹೊಟ್ಟೆರ ಹಸ್ತತ್ ನಂದು. ಯಾಕೆ ಯೋಸಿನಪ್ಪ ಹಂಗೆ ತಂದಿರಿ? ಸುಮ್ಮಿರ್ರಿ ಅಜ್ಜರ. ಹಿಂದಕ್ಕೊಮ್ಮೆ ಈ ಮನುಷ್ಯ ಬಾಯಿ ಬಂದಂಗ ಮಾತಾಡಿದ್ದ ಗೊತ್ತನ? ಅದಕ್ಕೆ ಅವ ಬೇಸಿಗೆ ಹೇಳಿ ಕಳ್ಸಿದೆ. ಇಂಥವ್ರಿಗೆ ಇದ್ರು ಇಲ್ಲ ಅಂತ ಹೇಳಿ ಕಳಿಸ್ಬೇಕ್ರಿ. ನೋಡ್ರಿ ಭೀಮನಗೌಡ್ರಿ, ಇನ್ನೊಂದು ಗೊತ್ತನ ಅವ ಎದಕ್ಕೆ ಚಾಲಗಣಿ ಬಂದಿದ್ನಂತೇಳಿ? ಇವಂಗ ಇಂಥ ಹಲ್ಕಡಿಗಿರಿ ಮಾಡೋದಕ್ಕೆ ಇವನು ಹೆಂಡತಿ ಇವ್ರ ತಮ್ಮ ಆಸ್ತಿ ಎಲ್ಲ ಕಸ್ಕೊಂಡಾರ. ಈಗ ಅದಕ್ಕೆ ಕೂಳ್ ನೀರು ಅಂತ ಅಡ್ಡಾಡಕತ್ತಾನಂತ್ರಿ. ನನಗೆ ಹಂಗೆ ಒಬ್ರು ಹೇಳಿದ್ರು, ಇಂಥವ್ರಿಗೆ ಹಿಂಗ ಆಗ್ಬೇಕು. ಏನು ತುಸ ಊರದ್ನ ಇದ್ದಾಗಿವ. ಓ ಹೌದಾ? ಆಮೇಲೆ ಬಂದ ನಾನು ತಿರುಪತಿ, ಇಲ್ಲಾಂದ್ರ ಬರೋ ಅಲ್ಲ. ಏನು ಭೀಮನಗೌಡ, ನಿನಗಿದು ಏನು ಗೊತ್ತಿಲ್ಲ? ನೀವು ಅವ್ರ ಬೀಗ್ರು. ನಮ್ ಕೂಡ ಮಾತಾಡಂಗಿಲ್ಲ, ನಮಗೆ ಅವ್ರ ಮನೆ ಸುದ್ದಿನೂ ಗೊತ್ತಿಲ್ಲಪ್ಪ. ನಾವ್ಯಾಕ ತಲೆ ಕೆಡಿಸ್ಕೊಳನು ಅವ್ರ ಮನೆ ಬಗ್ಗೆ?